ಬಾಂಗ್ಲಾದೇಶದಲ್ಲಿ ಹಿಂದೂ ಮಂದಿರವನ್ನ ಧ್ವಂಸ ಮಾಡಿದ್ದಾರೆ. ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಶ್ರೀ ದುರ್ಗಾ ಮಂದಿರ ದೇಗುಲ ತೆರವಿಗೆ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಮುಸ್ಲಿಂ ತ್ರಿವಾದಿಗಳು ದೇವಸ್ಥಾನವನ್ನ ತೆರವು ಮಾಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ರಾತ್ರೋರಾತ್ರಿ ದೇಗುಲವನ್ನ ಧ್ವಂಸ ಮಾಡಲಾಗಿದೆ. ಕಾಳಿಮಾತೆ ಮತ್ತು ಭಗವಾನ್ ಶಿವನ ಮೂರ್ತಿಯನ್ನ ಧ್ವಂಸ ಮಾಡಿದ್ದಾರೆ. ಮೂರ್ತಿಗಳನ್ನ ರಸ್ತೆ ಬದಿ ಎಸೆದಿದ್ದಾರೆ ಕಿಡಿಗೇಡಿಗಳು. ದೇಗುಲವನ್ನ ಧ್ವಂಸ ಮಾಡಿದ್ದಕ್ಕೆ ಅದನ್ನ ಖಂಡಿಸಿ ಢಾಕಾದಲ್ಲಿ ಹಿಂದೂಗಳು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಯೂನುಸ್ ಸಾರಥ್ಯದ ಮಧ್ಯಂತರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಹಿತರಕ್ಷಣೆಯಲ್ಲಿ ಸರ್ಕಾರ ಸೋತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ನೆಲದಲ್ಲಿ ಹೊರಳಾಡಿ ಹಿಂದೂಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅದು ನಂಬಿಕೆಗೆ ಧಕ್ಕೆ ಅಲ್ವಾ? ಅದು ದೇವಸ್ಥಾನವನ್ನ ನೀವು ಧ್ವಂಸ ಮಾಡ್ತೀರಿ, ಮೂರ್ತಿಗಳನ್ನು ಎಲ್ಲ ಮೂಲೆಗೆ ಬಿಸಾಕ್ತೀರಿ ಅಂದ್ರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಹೇಗಿದೆ ನೋಡಿ. ಇದೆಲ್ಲಾದ್ರೂ ನಮ್ಮ ದೇಶದಲ್ಲಿ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹೊತ್ತು ಉರಿದೋಗ್ಬಿಡ್ತಿತ್ತು. ಅಲ್ಪಸಂಖ್ಯಾತರನ್ನ ನಡೆಸ್ಕೊಳ್ತಾ ಇರೋ ಪರಿ ಬಾಂಗ್ಲಾದೇಶದಲ್ಲಿ ಹೆಂಗಿದೆ ಅಂತ. ದೇವರ ಮೂರ್ತಿಯನ್ನ ಕಸತ್ತರ ಮೂಲೆಗೆ ಬಿಸಾಕಿದ್ರೆ ಅದು ನಂಬಿಕೆಗೆ ಘಾಸಿ ಅಲ್ವಾ, ಧರ್ಮಕ್ಕೆ ಘಾಸಿ ಮಾಡದಂತೆ ಅಲ್ವಾ. ಮೂಲಭೂತವಾದಿಗಳು ಅನ್ನೋದು ಇದಕ್ಕೆ, ಮತ್ತೆ ಇನ್ನೇನಕ್ಕೂ ಅಲ್ಲ. ಏನ್ ಮಾಡ್ತೀರಿ ಪಾಪ. ಆ ದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಧ್ವನಿ ಎತ್ತಕ್ಕಾಗಲ್ಲ. ಧ್ವನಿ ಎತ್ತಿದ್ರೆ ಅಲ್ಲಲ್ಲೇ ಅಡಗಿಸ್ತಾರೆ. ಅದೇ ನಮ್ಮ ದೇಶದಲ್ಲಿ ಏನಾದ್ರು ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹೊತ್ತಿ ಉರಿತಾ ಇತ್ತು. ನೋಡಿ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಬಹುಶಃ ನಮ್ಮ ದೇಶವನ್ನ ಹೊರತುಪಡಿಸಿ ಬೇರೆ ದೇಶಗಳನ್ನು ಗಮನಿಸಿದಾಗ ಅಲ್ಪಸಂಖ್ಯಾತರ ಧ್ವನಿ ಎತ್ತಕ್ಕೆ ಬಿಡಲ್ವಾ ಅಂತ. ಎಂತ ಇದೊಂದು ರೀತಿ ಧರ್ಮಕ್ಕೆ ನಂಬಿಕೆಗೆ ಘಾಸಿ ಮಾಡುವಂತಹ ಪ್ರಸಂಗ ಅಲ್ವಾ ಬಾಂಗ್ಲಾದೇಶದಲ್ಲಿ ನಡೆದಿರೋದು? ಖಂಡಿತ ವಿದ್ಯೆ. ಏನು ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ಒಂದು ಸರ್ಕಾರ ಇತ್ತು ಬಾಂಗ್ಲಾದೇಶದಲ್ಲಿ. ಆ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಸಹಿಷ್ಣುತೆ ತುಂಬಾ ಉತ್ತಮವಾಗಿತ್ತು. ಆದ್ರೆ ಯಾವಾಗ ಒಂದು ಕ್ಷಿಪ್ರ ಕ್ರಾಂತಿಯಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿಕ, ಶೇಖ್ ಹಸೀನಾ ಸರ್ಕಾರ ಪತನ ಆದ ಬಳಿಕ, ಶೇಖ್ ಹಸೀನಾ ಭಾರತಕ್ಕೆ ಪಲಾಯನ ಆದ ಬಳಿಕ ಇದೀಗ ಏನೊಂದು ಮೊಹಮ್ಮದ್ ಯೂನಿಸ್ ಅವರ ಸಾರಥ್ಯದ ಮಧ್ಯಂತರ ಸರ್ಕಾರ ಇದೆ. ಈ ಸರ್ಕಾರದಲ್ಲಿ ಹಿಂದೂ ಮತ್ತು ಕ್ರೈಸ್ತರಿಗೆ ತುಂಬಾನೇ ದೌರ್ಜನ್ಯ ಆಗ್ತಿದೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಿದೆ. ಅದಕ್ಕೆ ಪೂರಕ ಅನ್ನೋ ರೀತಿ ಇದೀಗ ಬಾಂಗ್ಲಾ ರಾಜಧಾನಿ ಢಾಕಾದಲ್ಲೇ ಇದ್ದಂತಹ ಅತ್ಯಂತ ದೊಡ್ಡದಾದ ಶ್ರೀ ಶ್ರೀ ದುರ್ಗಾ ಮಂದಿರ ಏನಿದೆ, ಆ ಮಂದಿರದಲ್ಲಿದ್ದ ಕಾಳಿ ಮಾತೆ ಮತ್ತೆ ಭಗವಾನ್ ಶಿವನ ಮೂರ್ತಿಗಳನ್ನ ಧ್ವಂಸ ಮಾಡಲಾಗಿದೆ. ಅಷ್ಟೇ ಅಲ್ಲ, ಆ ಮೂರ್ತಿಗಳನ್ನ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ರಸ್ತೆ ಬದಿಯಲ್ಲಿ ಒಂದು ರೀತಿ ಕಸದ ರೀತಿ ಬಿಸಾಕಿದ್ದಾರೆ. ಆ ಮೂರ್ತಿಗಳನ್ನ ಆ ರೀತಿ ಬಿಸಾಕೋದ್ರ ಮೂಲಕ ಅಲ್ಪಸಂಖ್ಯಾತರ ಮನಸ್ಸಿಗೆ ಘಾಸಿ ಮಣ್ಣನ್ನ ಉಂಟು ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಭಾರತ ಸರ್ಕಾರದ ವಿದೇಶಾಂಗ ಸಚಿವಾಲಯ ಕೂಡ ತುಂಬಾ ಕಠಿಣವಾದ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಅಲ್ಪಸಂಖ್ಯಾತರ ಹಿತರಕ್ಷಣೆಯಲ್ಲಿ ನಿಮ್ಮ ಸರ್ಕಾರ ಸೋತಿದೆ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಯೂನಿಸ್ ಅವರಿಗೆ ಚಾಟಿ ಬೀಸಿದೆ. ಮತ್ತೆ ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಆ ಮಹಿಳೆಯರು ಪಾಪ ಅವರು ನೆಲದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತ ದೃಶ್ಯಗಳು ನಿಜಕ್ಕೂ ಕರುಣಾಜನಕವಾಗಿದೆ ವಿದ್ಯಾ. ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ.